ಲೋಕಸಭಾ ಚುನಾವಣೆಗೆ ಮೋದಿ ಗ್ಯಾರಂಟಿ ಅನೌನ್ಸ್ ಆಗಿದೆ. 70 ವರ್ಷ ಮೇಲ್ಪಟ್ಟಂತವರಿಗೆ ಆಯುಷ್ಮಾನ್ ಯೋಜನೆಯ ಫಲಾನುಭವಿಗಳಾಗಬಹುದು ಅವರು. ಮತ್ತು ತೃತೀಯ ಲಿಂಗಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಆಯುಷ್ಮಾನ್ ಯೋಜನೆ ಅನ್ನುವ ಪ್ರಣಾಳಿಕೆಯಲ್ಲಿ ಅಂಶವನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಮೋದಿ ಗ್ಯಾರಂಟಿ ಏನೇನು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಯೋಜನೆಯ ಜೊತೆಗೆ ಬೀದಿ ಬದಿ ವ್ಯಾಪಾರ ಮಾಡುವಂತವರಿಗೆ ಸಾಲ ಕೊಟ್ಟವರನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು. ಮುದ್ರಾ ಯೋಜನೆಯಡಿ ಸಾಲ ಕೊಡುವಂಥದ್ದು, 80 ಕೋಟಿ ಬಡವರಿಗೆ ಸುಮಾರು 5 ವರ್ಷದವರೆಗೆ ಉಚಿತ ಪಡಿತರ ಕೊಡೋದರ ಮುಖಾಂತರ ಬಡವರನ್ನ ಅಭಿವೃದ್ಧಿ ಪಡಿಸಿ ಅಥವಾ ಅವರನ್ನ ಮುನ್ನೆಲೆಗೆ ತಂದು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ತೋರಿಸೋ ನಿಟ್ಟಿನಲ್ಲಿ ನಮ್ಮ ಈ ಗ್ಯಾರಂಟಿ ಅಂತ ಮೋದಿ ಇಷ್ಟೊತ್ತು ಭಾಷಣವನ್ನ ಮಾಡ್ತಾ ಇದ್ರು. ಮೋದಿ ಕಿ ಗ್ಯಾರಂಟಿಯೊಂದಿಗೆ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ಆಯುಷ್ಮಾನ್ ಯೋಜನೆ ಬರೀ 70 ವರ್ಷ ಮೇಲ್ಪಟ್ಟಂತವ್ರಿಗೆ ಮಾತ್ರ ಅಲ್ಲ, ತೃತೀಯ ಲಿಂಗಿಗಳಿಗೂ ಕೂಡ ಅದು ಅನ್ವಯವಾಗುವಂತೆ ಮಾಡಿದ್ದು. ಇನ್ನು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರಿಗೆ ಅನುಕೂಲ ಆಗಲಿ ಅಂತ ಸಾಲವನ್ನ ಕೊಡುವಂಥದ್ದು. ಅದರ ಜೊತೆಗೆ ಸುಮಾರು 80 ಕೋಟಿ ಬಡವರಿಗೆ 5 ವರ್ಷದವರೆಗೂ ಉಚಿತ ಪಡಿತರ, ಸೂರ್ಯಘರ್ ಯೋಜನೆಯಡಿ ಉಚಿತ ವಿದ್ಯುತ್ ಆಗಿರ್ಬೋದು, ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡೋದಾಗೂ ಕೂಡ ಒಂದು ಭರವಸೆಯನ್ನ NDA ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ. ಇನ್ನು ಬುಲೆಟ್ ಟ್ರೈನ್ ಮೋದಿ ಅವರ ಕನಸು ಅಂತೆಲ್ಲ ಹೇಳ್ಬೋದು. ಅದು ದೇಶದ 4 ಮೂಲೆಗೂ ಕೂಡ 4 ಒಂದು ದಿಕ್ಕುಗಳಿಗೂ ತಲುಪುವಂತಹ ರೀತಿಯಲ್ಲಿ ಒಂದು ಯೋಜನೆಯನ್ನ ಹಾಕೊಳ್ಳಲಾಗಿದೆ. ವಂದೇ ಭಾರತ್ ಮೆಟ್ರೋ ಕೂಡ ಶುರುವಾಗುತ್ತೆ. ಇನ್ನೇನು ಮತ್ತೆ ನಾವು ಬಂದ್ರೆ ಏನೆಲ್ಲ ಕೊಡ್ತೀವಿ, ಏನೆಲ್ಲ ದೇಶದ ಅಭಿವೃದ್ಧಿಗೋಸ್ಕರ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯಲ್ಲಿ NDA ಅನೌನ್ಸ್ ಮಾಡಿದೆ. ಉತ್ತರ, ದಕ್ಷಿಣ, ಪಶ್ಚಿಮ ಭಾಗಗಳಿಗೂ ಕೂಡ ಬುಲೆಟ್ ಟ್ರೈನ್ ಬಿಡೋದ್ರ ಮುಖಾಂತರ ಶೀಘ್ರದಲ್ಲೇ ಬುಲೆಟ್ ಟ್ರೈನ್ ಸರ್ವೆ ಕಾರ್ಯ ಆರಂಭ ಆಗುತ್ತೆ. 70 ವರ್ಷ ಮೇಲ್ಪಟ್ಟಂತವರಿಗೆ ಉಚಿತ ಆರೋಗ್ಯ ವಿಮೆ ಅಥವಾ ಯೋಜನೆಯನ್ನ ಮಾಡ್ತೀವಿ. ವಂದೇ ಭಾರತ್ ಮೆಟ್ರೋ ಕೂಡ ಶುರುವಾಗುತ್ತೆ. ಅಂದ್ರೆ ಬುಲೆಟ್ ಟ್ರೈನ್ ದೇಶದ ಅಭಿವೃದ್ಧಿಗೆ ಟ್ರಾನ್ಸ್ಪೋರ್ಟ್ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಟ್ರೈನ್ ವ್ಯವಸ್ಥೆ ಎಷ್ಟು ಇಂಪಾರ್ಟೆಂಟ್ ಮತ್ತು ಯಾವುದೋ ಒಂದು ಭಾಗಕ್ಕೆ ಸೀಮಿತ ಮಾಡುವಂತದ್ದಲ್ಲ, ದೇಶದ ಮೂಲೆಗೂ ಕೂಡ ಅದು ತಲುಪಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ಯೋಜನೆಯನ್ನ ಮುಂದಿಟ್ಕೊಂಡು ಇದೀಗ ಮೋದಿ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಲಾಗಿದೆ. ದೇಶದ 4 ದಿಕ್ಕುಗಳಿಗೂ ಕೂಡ ಬುಲೆಟ್ ಟ್ರೈನ್ ನಮ್ಮ ಪಕ್ಷ ವಾಪಸ್ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ, ನಾವೇ ಅಧಿಕಾರಕ್ಕೆ ಬಂದ್ರೆ ದೇಶದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲಾ ದಿಕ್ಕುಗಳಿಗೂ ಕೂಡ ಬುಲೆಟ್ ಟ್ರೈನ್ ಅನ್ನ ಬಿಡ್ತೀವಿ. ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ನಲ್ಲಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಓಡಾಡೋದ್ರ ಮುಖಾಂತರ ಅಭಿವೃದ್ಧಿ ಆಗತ್ತೆ, ಉದ್ಯಮ ಅಭಿವೃದ್ಧಿ ಆಗತ್ತೆ. ಅದು ಕೂಡ ಶೀಘ್ರದಲ್ಲೇ, ಯಾವಾಗ್ಲೂ ಅಲ್ಲ, ಶೀಘ್ರದಲ್ಲೇ ಬುಲೆಟ್ ಟ್ರೈನ್ ಸೇವೆಯನ್ನ ಆರಂಭ ಮಾಡ್ತೀವಿ. ವಂದೇ ಭಾರತ್ ಮೆಟ್ರೋ ಕೂಡ ಶುರುವಾಗುತ್ತೆ. ಮೋದಿ ಹಾಗೆ ನೋಡೋದಾದ್ರೆ ಕೇಂದ್ರ ಸರ್ಕಾರದ ಯೋಜನೆ ರೈಲ್ವೆ ಅಡಿಯಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗತ್ತೆ, ನಾವು ಮತ್ತೊಮ್ಮೆ ನಮಗೆ ಅವಕಾಶವನ್ನ ಕೊಟ್ರೆ ಅನ್ನುವಂಥದ್ದನ್ನ ಒತ್ತಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಇನ್ನು ಜನೌಷಧಿ ಕೇಂದ್ರಗಳಲ್ಲಿ 80% ವಿನಾಯಿತಿ ಇಲ್ಲಿ ತನಕ ಏನ್ ಕೊಡ್ತಾ ಇದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಜನೌಷಧಿ ಒಂದು ಮೆಡಿಕಲ್ಗಳಲ್ಲಿ ಉಚಿತ ಪಡಿತರ ಮುಂದಿನ 5 ವರ್ಷದವರೆಗೂ, ಎಲ್ರಿಗೂ ಅಲ್ಲ, ಕಡು ಬಡವರಿಗೆ ಉಚಿತ ಪಡಿತರವನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನು ಯಾರಿಗೆಲ್ಲ ಮನೆ ಇಲ್ಲ ಅಂಥವ್ರುಗಳಿಗೆ ಮನೆ ನಿರ್ಮಾಣ 5 ಆಯ್ತು, ಈಗ 5G ಆಯ್ತು, ಈಗ 6G. ದೇಶದಲ್ಲಿ ಡಿಜಿಟಲ್ ಕ್ರಾಂತಿಗೂ ಕೂಡ NDA ಮುಂದಾಗ್ತಾ ಇದೆ. ಡಿಜಿಟಲ್ ಅಲ್ಲೂ ಕೂಡ ಮುಂದುವರಿಕೆಗೆ ಮೋದಿ ಒತ್ತು ಕೊಟ್ಟಂತೆ ಕಾಣಿಸ್ತಾ ಇದೆ. ಡಿಜಿಟಲ್ ಕ್ರಾಂತಿ ಮೂಡಿಸೋ ಹಿನ್ನೆಲೆಯಲ್ಲಿ 5G ಮಾತ್ರ ಅಲ್ಲ, 6Gಗೂ ಕೂಡ ಒತ್ತು ಕೊಡೋದ್ರ ಮುಖಾಂತರ ಎಲೆಕ್ಟ್ರಿಕಲ್ ವೆಹಿಕಲ್ ಈಗೆಲ್ಲ ಕಡೆ ನೋಡ್ತಾ ಇದೀವಿ, ಅದನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡುವಂಥದ್ದು, ಎಕ್ಸ್ಪ್ರೆಸ್ ವೇ, ರಿಂಗ್ ರೋಡ್ ವಿಸ್ತರಣೆ ಮಾಡುವಂಥದ್ದು, ಒಟ್ಟಾದೆ ಎಲ್ಲದರಲ್ಲೂ ಇಂಪ್ರೂವ್ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಡಿಜಿಟಲ್ ಯುಗ 5G ಎಲ್ಲರೂ ಕೂಡ ಬಳಕೆ ಮಾಡ್ತಾ ಇದ್ವಿ. 6Gಗೂ ಕೂಡ ಪ್ಲಾನ್ ಮಾಡಿದ್ದಾರೆ. ನಾವು ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ ಅಂತ ಅನ್ನಿಸ್ಕೊಂಡಿದ್ದು ಸಾಕು, ಅಭಿವೃದ್ಧಿ ಹೊಂದಿರೋ ದೇಶ ಅಂತ ಅನ್ನಿಸ್ಕೊಳ್ಳೋಕೆ ಇವೆಲ್ಲವೂ ಕೂಡ ತೀರಾ ಅಗತ್ಯ ಅನ್ನೋ ಹಿನ್ನೆಲೆಯಲ್ಲಿ ಮೋದಿ ಪ್ರಣಾಳಿಕೆಯಲ್ಲಿ ಈ ಅಂಶಗಳನ್ನ ರಿಲೀಸ್ ಮಾಡಲಾಗಿದೆ.